ಫ್ಯಾಮಿಲಿನ ಎಲ್ಲ ಪರಿಚಯ ಮಾಡಿಸಿದ್ದೆ ಅವರಿಗೆ, ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ ಅವಾಗ ಮಾತಾಡ್ಸಿದ್ರು. ನಿನ್ನ ಮೊಮ್ಮಕ್ಕಳಿಗಿಂತ ನೀನೇ ಚಂದ ಕಣೆ ಅಂತೇಳಿ ಹಗ್ ಮಾಡಿದರು. ನನ್ನ ಸುಮಾರು ಫೋಟೋಗಳಿದೆ ಅವ್ರ ಜೊತೆ, ಇನ್ನೂ ಇತ್ತು. ಈಗ ಇತ್ತಿದ್ಲಾಗಿ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾ ಇರಲಿಲ್ಲ, ಇಲ್ಲಾಂದರೆ ಯಾವಾಗಲೂ ಮಾತಾಡಿ ಇದು ಮಾಡಿ ಡಲ್ ಆಗಿದ್ರು, ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಆಮೇಲೆ ಇಲ್ಲೇ ಪಕ್ಕದ ಮನೇಲೇ ಇದ್ದೀನಿ ನೋಡಿ. ನನಗೆ ಈಗ ಹೋದ್ರಾಯ್ತು, ಯಾಕೋ ಹುಷಾರಿಲ್ಲ ಅಂತ ಇದ್ದಾರೆ, ಈಗ ಹೋದ್ರಾಯ್ತು ಅನ್ಕೊಂಡು. ನಿನ್ನೆ ಪೂರಾ ಬೆಳಿಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಲ್ಲ ಇದು, ಬೆಳಗ್ಗೆ ಅಮ್ಮನ ಜೊತೆ ನಾನು ಕನ್ಸ್ಕೊಂಡಿದ್ದೀನಿ. ಅಮ್ಮ ನನ್ನ ಜೊತೆ ಅವ್ರ ಮನೇಲಿ ಓಡಾಡ್ಕೊಂಡು ನಾನು ಊಟ ಮಾಡ್ದಂಗೆ ಕನಸ್ಕೊಂಡಿದ್ದೀನಿ. ಮತ್ತೆ ಕಾರಲ್ಲೂ ಕೂಡ ಅವ್ರದೇ ವಿಡಿಯೋ ನೋಡ್ತಾ ಇದ್ದೀನಿ. ಮನೆಗೆ ಹೋಗ್ತೀನಿ, ನ್ಯೂಸಲ್ಲಿ ಇದು ನನಗೆ ಶಾಕ್, ತಡ್ಕೊಳಕ್ಕಾಗಲಿಲ್ಲ. ಅಯ್ಯೋ, ಏನು ಕೊಟ್ಟರು ಸಿಗಲ್ಲ ಅಮ್ಮ, ಹುಟ್ಟಿ ಬರೋದು ಮತ್ತೆ ಹುಟ್ಟಿ ಬಾ ಅಮ್ಮ ಅಂತ ಕೇಳ್ತೀನಿ, ಸದ್ಗತಿ ಸಿಗಲಿ. ನನ್ನ ಫ್ಯಾಮಿಲಿನ ಎಲ್ಲ ಪರಿಚಯ ಮಾಡಿಸಿದ್ದೆ ಅವರಿಗೆ, ಕರ್ಕೊಂಡು. ಜಾನಕಿ ಅಮ್ಮ ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಆಸ್ತಿಯಾಗಿದ್ದರು. ಇವತ್ತೊಂದು ದಿವಸ ಅವ್ರನ್ನ ನಾವು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅವರು ಇವತ್ತೊಂದು ದಿವಸ ನಮ್ಮ ಜೊತೆ ಇಲ್ಲ ಅನ್ನೋದನ್ನು ನೆನಪಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವರ ಹಾಡುಗಳು ತುಂಬ ಚೆನ್ನಾಗಿದೆ. ಇಂದು ಎನಗೆ ಗೋವಿಂದ ನಿನ್ನೆ ಆಗಿದ್ರು, ಆರಾಧಕರು ಕೂಡ ಆಗಿದ್ರು ಜಾನಕಮ್ಮ ಅವರು. ಅವರ ಕೈಯಲ್ಲಿ ಯಾವಾಗಲೂ ಕೂಡ ಒಂದು ಪುಸ್ತಕ ಇರ್ತಿತ್ತು. ಆ ಪುಸ್ತಕದ ಮೇಲೆ ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಚಿತ್ರ ಇರ್ತಾ ಇತ್ತು. ಯಾವಾಗಲೂ ಕೂಡ ಕೃಷ್ಣನನ್ನು ಆರಾಧಿಸ್ತಾ ಇದ್ರು ಜಾನಕಮ್ಮ ಅವರು. ಇವತ್ತು ಜಾನಕಮ್ಮ ಅವರ ಶಿಸ್ತು, ಕೆಲಸದ ಮೇಲಿನ ಅವರ ಬದ್ಧತೆ, ಅವರ ಸಾಧನೆ, ಅವರ ಕಂಠಸಿರಿಗೆ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಬರ್ತಾ ಇದ್ದಾರೆ.